ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಸಂಪುಟ ಕೊನೆಗೂ ವಿಸ್ತರಣೆ ಆಯಿತು. ಖಾಲಿ ಇರುವಂತಹ 20 ಸ್ಥಾನದ ಬದಲು 19 ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದರು. ನಿನ್ನೆ ನಡೆದ ಬೆಳವಣಿಗೆ ನೋಡಿ ಡಿ.ಕೆ. ಶಿವಕುಮಾರ್ಗೆ ಯಾಕಾದ್ರೂ ವಿಸ್ತರಣೆ ಆಯಿತು ಅನಿಸ್ತಾ ಇರುತ್ತೆ. ಅಷ್ಟು ಗೊಂದಲ, ಗಲಾಟೆ, ಎರಡೆರಡು ಬಾರಿ ಪಟ್ಟಿ ಬದಲಾಯಿತು. ಕೆಲವೊಬ್ಬರ ಹೆಸರಿದ್ರು ಪ್ರಮಾಣ ವಚನ ತೆಗೆದುಕೊಳ್ಳಲಿಲ್ಲ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕೊಟ್ಟ ಹೆಸರೇ ಬೇರೆ, ಕೊನೆಗೆ ಪಟ್ಟಿಯಲ್ಲಿ ಬಂದಂತಹ ಹೆಸರೇ ಬೇರೆ. ಸುರ್ಜೇವಾಲಾಗೆ ಫೋನ್ ಮಾಡಿ ಸಿದ್ದರಾಮಯ್ಯ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡ್ರಂತೆ. ಸಿದ್ದರಾಮಯ್ಯ ಮನೆ ರಾಜಭವನದಿಂದ ಕೂಗಳತೆ ದೂರ ಇರೋದು. ಸಿದ್ದರಾಮಯ್ಯನವರು ಮನೆಯಲ್ಲಿ ಇದ್ರೂ ಕೂಡ ಪ್ರಮಾಣ ವಚನಕ್ಕೆ ಬರಲಿಲ್ಲ. ಮಹಿಳೆಯರ ಪರ ಅನ್ನೋ ಕಾಂಗ್ರೆಸ್ ಒಬ್ಬೇ ಒಬ್ಬ ಮಹಿಳೆಗೆ ಸಂಪುಟದಲ್ಲಿ ಅವಕಾಶ ನೀಡಲಿಲ್ಲ. ನಮಗೆ ಅವಕಾಶ ನೀಡಿಲ್ಲ ಅಂತ ಶಾಸಕರು ರಾಜೀನಾಮೆ ನೀಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆಯಿಂದ ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಎದ್ದಿದೆ. ವೀಕ್ಷಕರೇ, ಯಾವಾಗ ನೋಡಿದ್ರು ರಾಹುಲ್ ಗಾಂಧಿ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ಸಂವಿಧಾನದಲ್ಲಿ ಇದ್ದಂತೆ ನಡ್ಕೊಳ್ತಾರಾ? ಇಲ್ಲ. ಈಗ ನೋಡಿ, ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಯಾರು ಮಾಡ್ಬೇಕದನ್ನ? ಅದು CM ಜವಾಬ್ದಾರಿ. ನನ್ನ ಸಂಪುಟಕ್ಕೆ ಇವರು ಬೇಕು, ಇವರು ಬೇಡ ಅನ್ನೋದು CM ನಿರ್ಧಾರ ಮಾಡ್ತಾರೆ. ಆದರೆ ಹೈಕಮಾಂಡ್ ಪಾಲಿಸಿ ಅನ್ನೋದು ಎಷ್ಟು ಡೇಂಜರ್ ನೋಡಿ. ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ತಮ್ಮ ಸಹಿಯುಳ್ಳ ಪತ್ರದಲ್ಲಿ ಸಂಪುಟ ಪಟ್ಟಿ ರಿಲೀಸ್ ಮಾಡ್ತಾರೆ. ಹೈಕಮಾಂಡ್ ಈ ಹೆಸರು ಫೈನಲ್ ಮಾಡಿದೆ, ಇವರೆಲ್ಲ ಇಂದು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅಂತ. ಅಲ್ಲ ಸ್ವಾಮಿ, ನೀವೇ ಸಂವಿಧಾನ ಅಂತೆಲ್ಲ ಮಾತಾಡ್ತೀರಿ. ಸಂವಿಧಾನ ಏನು ಹೇಳುತ್ತೆ? ಸಂಪುಟ ವಿಸ್ತರಣೆ CM ನಿರ್ಧಾರ ಮಾಡಬೇಕು. ಅಟ್ಲೀಸ್ಟ್ ನೀವಾದರೂ CMಗೆ ಒಂದು ಪಟ್ಟಿ ಕಳಿಸಿ, CM ಲೆಟರ್ ಹೆಡ್ ಸಹಿಯೊಂದಿಗೆ ಪಟ್ಟಿ ರಿಲೀಸ್ ಮಾಡಬೇಕಲ್ವಾ? ಇದು ಹೇಗಿದೆ ಅಂದರೆ, ನಾವು ಡಿಸೈಡ್ ಮಾಡಿದ್ದೇವೆ, ನೀವು ಫಾಲೋ ಮಾಡಿ ಅಷ್ಟೇ, ನಾವೇ ಸುಪ್ರೀಂ ಅನ್ನೋ ತರಹ ಇದೆ. ಎಲ್ಲವೂ ಹೈಕಮಾಂಡ್ ಡಿಸೈಡ್ ಮಾಡೋದಾದರೆ ಹೇಗಾಗುತ್ತೆ? ಯಾವುದೇ ಪಕ್ಷ ಆಗಿರಲಿ, ಓಕೆ, ಸಚಿವ ಸ್ಥಾನ ಆಯ್ಕೆ ಹೈಕಮಾಂಡ್ ಮಾಡ್ತಾರೆ. ಇದು ಯಾವಾಗಲೂ ನಡ್ಕೊಂಡು ಬಂದಿದೆ ಅಂದ್ಕೊಳ್ಳಿ. ಸ್ಪೀಕರ್, ಡೆಪ್ಯೂಟಿ, ಸಭಾಪತಿ, ಉಪಸಭಾಪತಿ ಹೆಸರು ಕೂಡ ವೇಣುಗೋಪಾಲ್ ಘೋಷಣೆ ಮಾಡಿದ್ದಾರೆ. ಸಚಿವ ಸ್ಥಾನ ಬಿಡಿ, ಸ್ಪೀಕರ್, ಸಭಾಪತಿ ಯಾರಾಗಬೇಕಂತ ರಾಜ್ಯ ನಾಯಕರು ನಿರ್ಧಾರ ಮಾಡಬಾರ್ದಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಡಿ.ಕೆ. ಶಿವಕುಮಾರಿಗೆ ಮೋದಿಯೇ ಬೇಗ ಸಿಗ್ತಾರೆ, ಅದೇ ರಾಹುಲ್ ಗಾಂಧಿ ಮಾತ್ರ ಸಿಗಲ್ಲ ಅಂತ. ಹಾಗೆ ಆಗ್ಲಿಲ್ವಾ? ಒಂದು ರಾಜ್ಯದ CM ತಮ್ಮೆಲ್ಲ ಕೆಲಸ ಬಿಟ್ಟು 3 ದಿನ ದೆಹಲಿಯಲ್ಲಿ ಕೂತು ಕೂಡ ರಾಹುಲ್ ಗಾಂಧಿ ಸಿಗ್ಲಿಲ್ಲ. 4ನೇ ದಿನ ಕೊನೆಗೂ ಭೇಟಿಯಾದ್ರು, ಸಭೆ ಆಯ್ತು. ಅಂದಿನ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್, ಖರ್ಗೆ ಎಲ್ಲರೂ ಇದ್ರಂತೆ. ಆಗ ಎಲ್ಲರೂ ತಮ್ಮ ಪಟ್ಟಿ ಕೊಟ್ರಂತೆ. ಎಲ್ಲವನ್ನ ಕೇಳಿಸ್ಕೊಂಡ ರಾಹುಲ್ ಗಾಂಧಿ, ನೀವು ಹೊರಡಿ, ನಾವು ಪಟ್ಟಿ ಕಳಿಸ್ತೀವಿ ಅಂತ ಹೇಳಿದ್ರಂತೆ. 3 ದಿನ ಕಾದ ಮೇಲೆ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದಂಥ ಮಾತು, ಅದು 20 ನಿಮಿಷದ ಸಭೆ. 3 ದಿನ ಕಾದ ಮೇಲೆ ಅಲ್ಲಿ ಹೋಗಿ ಕೂತ್ರೆ ರಾಜ್ಯದ ಗತಿ ಏನು? ಒಬ್ಬ ರಾಜ್ಯದ CM ದೆಹಲಿಗೆ ಬಂದ್ರು, ಸಮಯ ನೀಡಲಿಕ್ಕೆ 3 ದಿನ ಸಮಯ ತಗೋತಾರೆ ಅಂದ್ರೆ ಏನರ್ಥ? ವೀಕ್ಷಕರೇ, ನೆನ್ನೆ ಬೆಳಗ್ಗೆ ಸಂಪುಟ ಪಟ್ಟಿ ಡಿ.ಕೆ. ಶಿವಕುಮಾರ್ ಕೈ ಸೇರ್ತು. ಒಂದು ಕ್ಷಣ ಪಟ್ಟಿ ನೋಡಿ CM ಶಾಕ್ ಆದ್ರಂತೆ. ಕೆಲವೊಂದು ಅಚ್ಚರಿ ಹೆಸರು ಇದ್ದು. ಗಾಯತ್ರಿ ಶಾಂತೇಗೌಡ, ಕುರುಬ ಸಮುದಾಯದ ನಾಯಕಿ, ಸುದೀರ್ಘ ಕಾನೂನು ಹೋರಾಟ ಮಾಡಿ ಮೊನ್ನೆ ಅವರ ಪರ ತೀರ್ಪು ಬಂದು MLC ಆದರು. ಅವರು ಇನ್ನೂ ಕೂಡ MLC ಆಗಿ ಪ್ರಮಾಣ ವಚನ ಕೈಗೊಂಡಿಲ್ಲ. ಆದರೂ ಪಟ್ಟಿಯಲ್ಲಿ ಅವರ ಹೆಸರು, ಆ ಹೆಸರು ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಕೈಗೆ ಬಂದ ಮೊದಲ ಪಟ್ಟಿಯಲ್ಲಿ 20 ಸಚಿವರು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಹೆಸರು ಇದ್ದು. ಇದೇ ಪಟ್ಟಿಯಲ್ಲಿ ಭಟ್ಕಳ ಶಾಸಕ, ಮಾಜಿ ಸಚಿವ ಮಾಂಕಾಳು ವೈದ್ಯ ಹೆಸರಿತ್ತು. ಪಾಪ ಅವರು ತುಂಬಾ ಖುಷಿಪಟ್ಟರು. ಎಲ್ಲ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಹೈಕಮಾಂಡ್ ಸಣ್ಣ ಸಮುದಾಯಕ್ಕೆ ಅವಕಾಶ ನೀಡಿದೆ ಅಂತ ಹಾಡಿ ಹೊಗಳಿದ್ರು. ಆದರೆ ಆ ಖುಷಿ ಬಹಳ ಹೊತ್ತು ಇರಲೇ ಇಲ್ಲ. ಅರ್ಧ ಗಂಟೆ ಆದಮೇಲೆ 2ನೇ ಪಟ್ಟಿ ರಿಲೀಸ್ ಆಯಿತು. ಮಾಂಕಾಳು ವೈದ್ಯ ಔಟ್, SS ಮಲ್ಲಿಕಾರ್ಜುನ ಹೆಸರು ಸೇರ್ಪಡೆ ಆಗುತ್ತೆ. SS ಮಲ್ಲಿಕಾರ್ಜುನ ನಿನ್ನೆ ಪ್ರಮಾಣ ವಚನ ಕೂಡ ತೆಗೆದುಕೊಂಡ್ರು. ಹೀಗೆ ಏಕಾಏಕಿ ಬದಲಾಗಿದ್ಯಾಕೆ? ನನ್ಗನ್ಸುತ್ತೆ, ಈಗ ನೋಡಿ, SS ಮಲ್ಲಿಕಾರ್ಜುನ ಅವರ ಮನೆಯಲ್ಲಿ ಅವರ ಮಗ ಶಾಸಕ, ಅವರ ಹೆಂಡತಿ ಸಂಸದೆ, ಸಚಿವ ಸ್ಥಾನ ಕೊಡದಿದೆ, 3 ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿರಬಹುದು. ಹೀಗಾಗಿ ಕೊನೆಯ ಕ್ಷಣದಲ್ಲಿ SS ಮಲ್ಲಿಕಾರ್ಜುನ ಹೆಸರು ಸೇರ್ಪಡೆ ಆಗಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ವಾ? ಈಗ MLC ಗಾಯತ್ರಿ ಶಾಂತೇಗೌಡರದು ಅದೇ ಪರಿಸ್ಥಿತಿ. ಹೈಕಮಾಂಡ್ ನೀಡಿದ ಪಟ್ಟಿಯಲ್ಲಿ ಅವರ ಹೆಸರು ಇದ್ರೂ ಕೂಡ ಅವರು ಪ್ರಮಾಣ ವಚನ ತೆಗೆದುಕೊಳ್ಳಲಿಲ್ಲ. ನೆನೆ ಗಾಯತ್ರಿ ಶಾಂತೇಗೌಡ ಹೆಸರು ನೋಡಿ ಸುರ್ಜೇವಾಲಾಗೆ ಸಿದ್ದರಾಮಯ್ಯ ಫೋನ್ ಮಾಡಿದ್ರಂತೆ. ನಾನು ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಿ ಅಂತ ಹೇಳಿದೆ, ನಾನು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಹೆಸರು ಹೇಳಿದೆ, ಯಾರು ಗಾಯತ್ರಿ ಶಾಂತೇಗೌಡ ಹೆಸರು ಸೇರಿಸಿದ್ದು ಅಂದ್ರಂತೆ.
ಸಿದ್ದರಾಮಯ್ಯ ಏರು ಧ್ವನಿ ಮಾತು ಕೇಳಿ ಸುರ್ಜೇವಾಲಾ ಕಂಗಾಲಾದಂತೆ. ಮಹಿಳಾ ಕೋಟದಡಿ ನೀಡಲಾಗಿದೆ ಸರ್ ಅಂತ ಹೇಳಿದ್ರಂತೆ. ಹಾಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವ ಕುರುಬರಿಗೆ ಅವಕಾಶ ನೀಡ್ತೀರಿ ಅಂತ ಕೇಳಿದ್ರಂತೆ. ಗಾಯತ್ರಿ ಶಾಂತೇಗೌಡ ಯಾವ ಕಾರಣಕ್ಕೂ ಪ್ರಮಾಣ ವಚನ ತೆಗೆದುಕೊಳ್ಬಾರ್ದು, ನನ್ನ ಮಾತು ಮೀರಿ ಪದಗ್ರಹಣ ಆದರೆ ಯತೀಂದ್ರ ನಾಳೆ ರಾಜೀನಾಮೆ ಕೊಡ್ತಾನೆ ಅಂತ ಹೇಳಿ ಫೋನ್ ಇಟ್ರಂತೆ. ಹೀಗಾಗಿ ಕೊನೆಗೆ DK ಶಿವಕುಮಾರ್ ಗಾಯತ್ರಿ ಶಾಂತೇಗೌಡ ಹೆಸರು ಕೈಬಿಟ್ಟು ರಾಜಭವನಕ್ಕೆ ಪಟ್ಟಿ ಕಳಿಸಿದ್ರಂತೆ. ಈಗ ನೋಡಿ, DK ಸಂಪುಟದಲ್ಲಿ ಮಹಿಳೆಯರೇ ಇಲ್ಲ. 5 ಕಾಂಗ್ರೆಸ್ ಮಹಿಳಾ ಶಾಸಕರಿದ್ದಾರೆ, ಒಬ್ಬರಿಗೂ ಅವಕಾಶ ಸಿಗಲಿಲ್ಲ. ನನ್ಗನ್ಸುತ್ತೆ ಈ ಬಾರಿ ಮಹಿಳೆಯರಿಗೆ ಅವಕಾಶ ಸಿಗೋದು ಡೌಟೇ. ಯಾಕೆ ಹೇಳಿ, ಈಗ ಗಾಯತ್ರಿ ಶಾಂತೇಗೌಡಗೆ ಕೊಡದೆ ಬೇರೆ ಕುರುಬ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ವಿಪಕ್ಷ ನಾಯಕರು ಏನಂತಾರೆ, ಒಬ್ಬ ಮಹಿಳೆಯರಿಗೆ ಅವಕಾಶ ನೀಡಲಿಲ್ಲ ಅಂತ ಟೀಕೆ ಮಾಡ್ತಾರೆ. ಕುರುಬರಿಗೆ ಕೊಡದೆ ಬೇರೆ ಸಮುದಾಯದ ಮಹಿಳೆಯರಿಗೆ ಅವಕಾಶ ನೀಡಿದರೆ ಕುರುಬ ಸಮುದಾಯದ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ. ಹೀಗಾಗಿ ಮಹಿಳಾ ಕೋಟ, ಕುರುಬ ಸಮುದಾಯ ಕೋಟದಡಿ ಗಾಯತ್ರಿ ಶಾಂತೇಗೌಡ ಸಚಿವರಾದರೂ ಅಚ್ಚರಿ ಇಲ್ಲ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸುಲಭ ಆಯಿತು. ಆದರೆ ಸಂಪುಟ ವಿಸ್ತರಣೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಕೂಡ ಸಿಟ್ಟಾಗಿದ್ದಾರಂತೆ. ಯಾಕೆ ಹೇಳಿ, ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ 13 ಸಚಿವರಿಗೆ ಈ ಬಾರಿ ಅವಕಾಶ ಸಿಗಲಿಲ್ಲ. ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಇದ್ದಂಥ 7 ಸಚಿವರಿಗೆ ಮತ್ತೆ ಅವಕಾಶ ನೀಡಲಾಗಿದೆ. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಸಿಟ್ಟಾಗಿದ್ದು ನಿಜ ಅಂತೆ. ಅದಕ್ಕೆ ನೋಡಿ, ಸಿದ್ದರಾಮಯ್ಯ ನಿನ್ನೆ ಪ್ರಮಾಣ ವಚನಕ್ಕೆ ಬರಲೇ ಇಲ್ಲ. ಲೋಕಭವನದಿಂದ ಸಿದ್ದರಾಮಯ್ಯನ ಕಾವೇರಿ ನಿವಾಸ ಕೂಗಳತೆ ದೂರ ಇರೋದು, ಆದರೂ ಸಿದ್ದರಾಮಯ್ಯ ಬರಲಿಲ್ಲ. ಇದು ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿದೆ. ಮುಂದೆ ಏನಪ್ಪ, ಸಿದ್ದರಾಮಯ್ಯ ಸುಮ್ಮನೆ ಕೂರುವ ಮನುಷ್ಯ ಅಲ್ಲ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಹಲವು ಹಿರಿಯ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ನಿನ್ನೆಯೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇನ್ನು ಹಲವು ಶಾಸಕರು ರಾಜೀನಾಮೆ ನೀಡ್ತೇವೆ ಅಂತ ಹೇಳ್ತಿದ್ದಾರೆ. ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ. ಮೈಸೂರಲ್ಲಿ ತನ್ವೀರ್ ಸೇಠ್ ಅಭಿಮಾನಿಯೊಬ್ಬ ವಿಷ ಕುಡಿದು ದೊಡ್ಡ ಹೈಡ್ರಾಮವೇ ಮಾಡ್ದ. ಮೈಸೂರಿನ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡದೆ ರಿಜ್ವಾನ್ ಅರ್ಷದ್ಗೆ ಸಿದ್ದರಾಮಯ್ಯ ಕೊಡಿಸಿದಾರಂತೆ. ಯಾಕಂದ್ರೆ ಮೈಸೂರು ಜಿಲ್ಲೆಯಿಂದ ಈಗ ಯತೀಂದ್ರ ಸಚಿವರು, ಮೈಸೂರಿನ ತನ್ವೀರ್ ಸೇಠ್ ಸಚಿವರಾದ್ರೆ ಮತ್ತೊಂದು ಪವರ್ ಸೆಂಟರ್ ಆಗತ್ತೆ ಅನ್ನೋದು ಸಿದ್ದರಾಮಯ್ಯ ರಣತಂತ್ರ. ಆದರೆ ಸಿದ್ದರಾಮಯ್ಯ DK ಶಿವಕುಮಾರ್ ವಿರೋಧದ ಮಧ್ಯೆ ಜಮೀರ್ ಅಹಮ್ಮದ್ ಸಚಿವರಾದರು. ಜಮೀರ್ ಕೇರಳದಲ್ಲಿ ಪ್ರಚಾರ ಮಾಡಿದ್ದಾರೆ, ಸಚಿವರಾಗಲೇಬೇಕು ಅಂತ ವೇಣುಗೋಪಾಲ್ ಪಟ್ಟು ಹಿಡಿದ್ರಂತೆ. ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು. ಈಗ ಶಾಸಕರ ಬಂಡಾಯ ತಣ್ಣಗಾಗಿಸೋದೇ DK ಶಿವಕುಮಾರ್ಗೆ ಇರುವಂಥ ಮೊದಲ ಟಾಸ್ಕ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.